ರೆವಿನ್ಯೂ ಸೈಟ್ ಮಾಲೀಕರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ. ಸೈಟ್ಗಳ ನಕ್ಷೆಯ ಮಂಜೂರಾತಿ ವಿಚಾರದಲ್ಲಿ ಗುಡ್ ನ್ಯೂಸ್ ನೀಡಿದೆ. ಏಕ ನಿವೇಶನ ಕಟ್ಟಡ ವಿನ್ಯಾಸ ನಕ್ಷೆ ವಿಚಾರದಲ್ಲಿ ಬದಲಾವಣೆ ತರ್ತಾ ಇದೆ ಸರ್ಕಾರ. ದಾಖಲೆ ಕ್ಲಿಯರ್ ಇಲ್ಲದ ಆಸ್ತಿಗೆ ಬಿ ಖಾತಾ ನೀಡೋದಕ್ಕೆ ತಯಾರಿಯನ್ನ ನಡೆಸಲಾಗಿದೆ. ಕೆಲವು ರೆವಿನ್ಯೂ ಆಸ್ತಿಗಳಿಗೆ ಬಿ ಖಾತಾ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಕ್ಷೆ ಮಂಜೂರಾತಿ ಇಲ್ಲದೆ ನಿರ್ಮಿಸಿದ ಕಟ್ಟಡಗಳಿಗೆ ಬಿ ಖಾತಾ ಕೊಡಬೇಕು ಅಂತ ಹೇಳಿ ಸರ್ಕಾರ ಇದೀಗ ತೀರ್ಮಾನ ಮಾಡಿದೆ. ಎಲ್ಲ ಕ್ಲಿಯರ್ ಇರುವಂತಹ ಅಂದ್ರೆ ದಾಖಲೆಗಳು ಕ್ಲಿಯರ್ ಇರುವಂತಹ ಕಟ್ಟಡಗಳಿಗೆ ಈ ಖಾತಾ ಅಂತ ಕೊಡ್ತಾ ಇದ್ರು. ಆದ್ರೆ ಇದು ಬಿ ಖಾತಾ ಅಂತ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹಾಗಾದ್ರೆ ಬಿ ಖಾತಾ ಅಂತ ಹೇಳಿ ದಾಖಲೆ ಇಲ್ಲದಂತಹ ಸಬ್ಮಿಟ್ ಆಗದೇ ಇರುವಂತಹ ಕಟ್ಟಡಗಳಿಗೆ ಈ ಬಿ ಖಾತೆ ಕೊಟ್ರೆ ಏನೆಲ್ಲ ಪ್ರಯೋಜನ ಆಗುತ್ತೆ ಜನಸಾಮಾನ್ಯರಿಗೆ? ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈ ಎಲ್ಲ ಕಟ್ಟಡಗಳಿಗೆ ಬಿ ಖಾತೆಗೆ ಸೇರಿಸೋದ್ರಿಂದ ಜನಸಾಮಾನ್ಯರಿಗೆ ಬಿಬಿಎಂಪಿಗೆ ಏನೆಲ್ಲ ಸಹಾಯ ಆಗುತ್ತೆ, ಯಾವಾಗಿಂದ ಜಾರಿ ಆಗಬಹುದು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಒಂದು ಕಡೆ ಸುಪ್ರೀಂ ಕೋರ್ಟ್ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿತ್ತು. ಅನಧಿಕೃತ ಕಟ್ಟಡ ಮತ್ತು ನಿವೇಶನಗಳ ವಿರುದ್ಧ ಒಂದು ಆದೇಶವನ್ನು ಹೊರಡಿಸಿತ್ತು. ಯಾವಾಗ ಈ ಒಂದು ಆದೇಶ ಬರುತ್ತೋ ರಾಜ್ಯದಲ್ಲಿರುವಂತಹ ನಿವೇಶನ ಮತ್ತು ಸೈಟ್ಗಳನ್ನು ಒಂದು ಅಧ್ಯಯನ ಮಾಡಲಾಗುತ್ತೆ. ಒಂದು ರಿಸರ್ಚ್ ಮಾಡ್ತಾರೆ, ಎಷ್ಟೆಷ್ಟಿದೆ ಇದರ ಈ ಖಾತೆ ಎಷ್ಟಿದೆ, ಅದರ ಅಡಿಯಲ್ಲಿರುವಂತಹ ಅನಧಿಕೃತವಾಗಿರುವಂತಹ ಸೈಟ್ಗಳು ನಿವೇಶನ ಎಷ್ಟಿದೆ ಅನ್ನೋದನ್ನ ಒಂದು ಅಂಕಿಅಂಶ ತಗೋತಾರೆ. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಹೊರತುಪಡಿಸಿ ಒಟ್ಟು 55 ಲಕ್ಷ ನಿವೇಶನ ಇರುತ್ತೆ. ಈ ಪೈಕಿ ಕೇವಲ 22 ಲಕ್ಷ ನಿವೇಶನಗೆ ಮಾತ್ರ ಈ ಖಾತಾ ಹೊಂದಿರುತ್ತೆ. ಈ ಖಾತಾ ಅಂದ್ರೆ ಎಲ್ಲಾ ರೀತಿಯ ದಾಖಲೆ ಕ್ಲಿಯರೆನ್ಸ್ ಇರುವಂತಹ ನಿವೇಶನಗಳಿಗೆ ಕಟ್ಟಡಗಳಿಗೆ ಈ ಖಾತಾ ಕೊಡಲಾಗುತ್ತೆ. ಹಾಗಾದ್ರೆ ಅನಧಿಕೃತವಾಗಿರುವಂತಹ ಅಂದ್ರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲದಂತಹ ಸೈಟ್ಗಳನ್ನು ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಸರ್ಕಾರ ಹಂತದಲ್ಲಿ ನಡೆದಂತಹ ಒಂದು ಚರ್ಚೆಯಲ್ಲಿ ಈ ಖಾತಾ ಕೊಡಲು ಮುಂದಾಗಿರುವಂತದ್ದು. ಹಾಗಾದ್ರೆ ಈ ಖಾತಾ ಕೊಟ್ಟರೆ ಏನ್ ಲಾಭ ಅನ್ನೋದನ್ನ ನೋಡೋದಾದ್ರೆ ಸರ್ಕಾರಕ್ಕೆ ಏನ್ ಲಾಭ ಮತ್ತೆ ನಿವೇಶನ ಮಾಲೀಕರಿಗೆ ಏನ್ ಲಾಭ ಅನ್ನೋದನ್ನ ನೋಡೋದಾದ್ರೆ ಈ ಖಾತಾ ಕೊಟ್ರೆ ಅದು ತೆರಿಗೆ ವ್ಯಾಪ್ತಿಗೆ ಬರುತ್ತೆ. ಮತ್ತೆ ಅದು ಸೇಫ್ ಝೋನ್ ಅಲ್ಲಿ ಇರುತ್ತೆ. ಅಂದ್ರೆ ಅನಧಿಕೃತ ಅನ್ನೋ ಪಟ್ಟಿಯಿಂದ ಹೊರಬರೋದು ಒಂದು ಸೇಫ್ ಝೋನ್ ಇಲ್ಲಿ ಇರುತ್ತೆ. ಅಂದ್ರೆ ಅನಧಿಕೃತವಾಗಿರುವಂತಹ ಒಂದಿಷ್ಟು ಕಟ್ಟಡವನ್ನು ಡೆಮಾಲಿಷನ್ ಮಾಡಲು ಏನು ಮುಂದಾಗಿತ್ತು ಅದರಿಂದ ಇದು ಹಿಂದುಳಿಯುತ್ತೆ, ಅಂದ್ರೆ ಹೊರಗುಳಿಯುತ್ತೆ. ಇದರಿಂದ ಬಿ ಖಾತಾ ಅನ್ನೋದು ಒಂದು ಸೇಫ್ ಝೋನ್ ಆಗಿರುತ್ತೆ. ಇದರಿಂದ ಸರ್ಕಾರಕ್ಕೆ ಮತ್ತು ಪಾಲಿಕೆಗೆ ಏನ್ ಲಾಭ ಅನ್ನೋದನ್ನ ನೋಡೋದಾದ್ರೆ ಬಿ ಖಾತಾ ಕೊಟ್ಟರೆ ಅದು ತೆರಿಗೆ ವ್ಯಾಪ್ತಿಗೆ ಬರುತ್ತೆ. ಈ ಮೂಲಕ ಕೋಟ್ಯಂತರ ರೂಪಾಯಿ ತೆರಿಗೆಯನ್ನು ಸಂಗ್ರಹ ಮಾಡಲು ಕೂಡ ಇದೀಗ ಸರ್ಕಾರ ಮತ್ತು ಕಂದಾಯ ಇಲಾಖೆ ಮುಂದಾಗಿರುವಂತದ್ದು. ಬಿ ಖಾತಾ ಕೊಟ್ಟರೆ ಅದು ತೆರಿಗೆ ವ್ಯಾಪ್ತಿಗೆ ಬರುವುದರಿಂದ ಫಾರ್ ಎಕ್ಸಾಂಪಲ್ ಬೆಂಗಳೂರು ಹೊರತುಪಡಿಸಿ ಬರೋಬ್ಬರಿ 33 ಲಕ್ಷದಷ್ಟು ನಿವೇಶನ ಇದೆ. ಅದನ್ನು ತೆರಿಗೆ ವ್ಯಾಪ್ತಿಗೆ ತರುವ ಮೂಲಕ ಆದಾಯದ ಕ್ರೋಢೀಕರಣಕ್ಕೆ ಅಂದ್ರೆ ಸಂಪನ್ಮೂಲದ ಕ್ರೋಢೀಕರಣಕ್ಕೆ ಕೂಡ ಇದೀಗ ಪಾಲಿಕೆ ಕೂಡ ಮುಂದಾಗಿದೆ. ಬಟ್ ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ಈ ಜನರು ಇದೆ ಅಂದ್ರೆ ಜನರನ್ನು ಬಿ ಖಾತೆ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರ 3 ತಿಂಗಳ ಅಭಿಯಾನ ಕೂಡ ಕೈಗೊಂಡಿರುವಂತದ್ದು. ಬಟ್ ಈ ಒಂದು ಅಭಿಯಾನದ ಸಂದರ್ಭದಲ್ಲಿ ಕೂಡ ಅಲ್ಲೂ ಕೂಡ ಒಂದಿಷ್ಟು ಅವರಿಗೆ ಸವಾಲು ಎದುರಾಗ್ತಾ ಇದೆ. ಯಾಕಂದ್ರೆ ಬಿ ಖಾತಾ ಕೊಡಬೇಕಂದ್ರೂ ಬೇಸಿಕ್ ಆಗಿರುವಂತಹ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಬಟ್ ಕೆಲವೊಂದು ಕಡೆ ಆ ಒಂದು ಡಾಕ್ಯುಮೆಂಟ್ಸ್ ಕೆಲವೊಂದು ಜನರ ಹತ್ರ ಆ ಡಾಕ್ಯುಮೆಂಟ್ಸ್ ಇಲ್ಲದ ಕಾರಣ ಅದನ್ನ ಬಿ ಖಾತೆಗೆ ತರಲು ಕೂಡ ಅಧಿಕಾರಿಗಳು ಹಿಂದೆಟಾಗ್ತಾ ಇದ್ದಾರೆ. ಇದರಿಂದ ಜನರಿಗೂ ಕೂಡ ಈ ಬಗ್ಗೆ ಅರಿವು ಮೂಡಿಸಬೇಕು, ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟರೆ ಬಿ ಖಾತೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಕಂದಾಯ ಇಲಾಖೆ ಮತ್ತು ಆಯಾ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೂಡ ಇದೀಗ ಅಭಿಯಾನ ಕೂಡ ಶುರುವಾಗಿರುವಂತದ್ದು. ಸಭಾ ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.